ವಿರಾಮದಲ್ಲಿ ವಿಶ್ವಾಸ ದ್ರೋಹದ ಸುನಾಮಿ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿಕಿಡಿಯಾಗಿದೆ. ಸಂಧಾನ ಅಥವಾ ಸಮರ ಒಂದನ್ನ ಆಯ್ಕೆ ಮಾಡಿ ಟ್ರಂಪ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದ ಇರಾನ್ ವಿದೇಶಾಂಗ ಸಚಿವ ಕದನ ವಿರಾಮ ಅಥವಾ ಇಸ್ರೇಲ್ ಮೂಲಕ ಅಮೆರಿಕದ ಯುದ್ಧ ಚೆಂಡು ಈಗ ಅಮೆರಿಕ ಅಂಗಳದಲ್ಲಿದೆ, ಜಗತ್ತು ನೋಡುತ್ತಿದೆ. ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ನೋಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕದನ ವಿರಾಮ ಅಂತೇಳಿ ಹೇಳಿ ಎಲ್ಲಾ ದಾಳಿಯನ್ನ ನೀವು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು, ಸೇನೆಯನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಲೆಬನಾನ್ನ ಮೇಲೆ ಇಸ್ರೇಲ್ನ ಮೂಲಕ ನೀವು ದಾಳಿ ಮಾಡಿದ್ದೀರಿ. 80ರಿಂದ 100 ಜನ ಇದರಲ್ಲಿ ಮೃತರಾಗಿದ್ದಾರೆ. ಒಂದೋ ವಿರಾಮ ಅಥವಾ ಕದನ ಯಾವುದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಹೇಳಿ ಆ ಮೂಲಕ ಹಾರ್ಮುಜ್ ಅನ್ನ ಮತ್ತೆ ಬಂದ್ ಮಾಡಿದೆ ಇರಾನ್. 14 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದಂತಹ ಅಮೆರಿಕ ಎರಡೇ ದಿನದಲ್ಲಿ ಇರಾನ್ನ ಲೆಬನಾನ್ನ ಮೇಲೆ ದಾಳಿ ಮಾಡಿದಾಗ ಮತ್ತೆ ಇದೀಗ ಮೊದಲಿನಂತೆಯೇ ದಾಳಿ ಪ್ರತಿದಾಳಿಗಳು ಆರಂಭವಾಗುತ್ತಾ ಅನ್ನುವ ಅನುಮಾನ ಮೂಡುತ್ತಿದೆ. ವಿರಾಮದಲ್ಲಿ ವಿಶ್ವಾಸ ದ್ರೋಹದ ಸುನಾಮಿ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿಕಿಡಿಯಾಗಿದೆ. ಸಂಧಾನ ಅಥವಾ ಸಮರ ಒಂದನ್ನ ಆಯ್ಕೆ ಮಾಡಿ ಟ್ರಂಪ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದ ಇರಾನ್ ವಿದೇಶಾಂಗ ಸಚಿವ ಕದನ ವಿರಾಮ ಅಥವಾ ಇಸ್ರೇಲ್ ಮೂಲಕ ಅಮೆರಿಕದ ಯುದ್ಧ ಚೆಂಡು ಈಗ ಅಮೆರಿಕ ಅಂಗಳದಲ್ಲಿದೆ, ಜಗತ್ತು ನೋಡುತ್ತಿದೆ. ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ನೋಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕದನ ವಿರಾಮ ಅಂತೇಳಿ ಹೇಳಿ ಎಲ್ಲಾ ದಾಳಿಯನ್ನ ನೀವು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು, ಸೇನೆಯನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಲೆಬನಾನ್ನ ಮೇಲೆ ಇಸ್ರೇಲ್ನ ಮೂಲಕ ನೀವು ದಾಳಿ ಮಾಡಿದ್ದೀರಿ. 80ರಿಂದ 100 ಜನ ಇದರಲ್ಲಿ ಮೃತರಾಗಿದ್ದಾರೆ. ಒಂದೋ ವಿರಾಮ ಅಥವಾ ಕದನ ಯಾವುದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಹೇಳಿ ಆ ಮೂಲಕ ಹಾರ್ಮುಜ್ ಅನ್ನ ಮತ್ತೆ ಬಂದ್ ಮಾಡಿದೆ ಇರಾನ್. 14 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದಂತಹ ಅಮೆರಿಕ ಎರಡೇ ದಿನದಲ್ಲಿ ಇರಾನ್ನ ಲೆಬನಾನ್ನ ಮೇಲೆ ದಾಳಿ ಮಾಡಿದಾಗ ಮತ್ತೆ ಇದೀಗ ಮೊದಲಿನಂತೆಯೇ ದಾಳಿ ಪ್ರತಿದಾಳಿಗಳು ಆರಂಭವಾಗುತ್ತಾ ಅನ್ನುವ ಅನುಮಾನ ಮೂಡುತ್ತಿದೆ. ವಿರಾಮದಲ್ಲಿ ವಿಶ್ವಾಸ ದ್ರೋಹದ ಸುನಾಮಿ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿಕಿಡಿಯಾಗಿದೆ. ಸಂಧಾನ ಅಥವಾ ಸಮರ ಒಂದನ್ನ ಆಯ್ಕೆ ಮಾಡಿ ಟ್ರಂಪ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದ ಇರಾನ್ ವಿದೇಶಾಂಗ ಸಚಿವ ಕದನ ವಿರಾಮ ಅಥವಾ ಇಸ್ರೇಲ್ ಮೂಲಕ ಅಮೆರಿಕದ ಯುದ್ಧ ಚೆಂಡು ಈಗ ಅಮೆರಿಕ ಅಂಗಳದಲ್ಲಿದೆ, ಜಗತ್ತು ನೋಡುತ್ತಿದೆ. ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ನೋಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕದನ ವಿರಾಮ ಅಂತೇಳಿ ಹೇಳಿ ಎಲ್ಲಾ ದಾಳಿಯನ್ನ ನೀವು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು, ಸೇನೆಯನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಲೆಬನಾನ್ನ ಮೇಲೆ ಇಸ್ರೇಲ್ನ ಮೂಲಕ ನೀವು ದಾಳಿ ಮಾಡಿದ್ದೀರಿ. 80ರಿಂದ 100 ಜನ ಇದರಲ್ಲಿ ಮೃತರಾಗಿದ್ದಾರೆ. ಒಂದೋ ವಿರಾಮ ಅಥವಾ ಕದನ ಯಾವುದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಹೇಳಿ ಆ ಮೂಲಕ ಹಾರ್ಮುಜ್ ಅನ್ನ ಮತ್ತೆ ಬಂದ್ ಮಾಡಿದೆ ಇರಾನ್. 14 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದಂತಹ ಅಮೆರಿಕ ಎರಡೇ ದಿನದಲ್ಲಿ ಇರಾನ್ನ ಲೆಬನಾನ್ನ ಮೇಲೆ ದಾಳಿ ಮಾಡಿದಾಗ ಮತ್ತೆ ಇದೀಗ ಮೊದಲಿನಂತೆಯೇ ದಾಳಿ ಪ್ರತಿದಾಳಿಗಳು ಆರಂಭವಾಗುತ್ತಾ ಅನ್ನುವ ಅನುಮಾನ ಮೂಡುತ್ತಿದೆ. ವಿರಾಮದಲ್ಲಿ ವಿಶ್ವಾಸ ದ್ರೋಹದ ಸುನಾಮಿ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿಕಿಡಿಯಾಗಿದೆ. ಸಂಧಾನ ಅಥವಾ ಸಮರ ಒಂದನ್ನ ಆಯ್ಕೆ ಮಾಡಿ ಟ್ರಂಪ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದ ಇರಾನ್ ವಿದೇಶಾಂಗ ಸಚಿವ ಕದನ ವಿರಾಮ ಅಥವಾ ಇಸ್ರೇಲ್ ಮೂಲಕ ಅಮೆರಿಕದ ಯುದ್ಧ ಚೆಂಡು ಈಗ ಅಮೆರಿಕ ಅಂಗಳದಲ್ಲಿದೆ, ಜಗತ್ತು ನೋಡುತ್ತಿದೆ. ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ನೋಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕದನ ವಿರಾಮ ಅಂತೇಳಿ ಹೇಳಿ ಎಲ್ಲಾ ದಾಳಿಯನ್ನ ನೀವು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು, ಸೇನೆಯನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಲೆಬನಾನ್ನ ಮೇಲೆ ಇಸ್ರೇಲ್ನ ಮೂಲಕ ನೀವು ದಾಳಿ ಮಾಡಿದ್ದೀರಿ. 80ರಿಂದ 100 ಜನ ಇದರಲ್ಲಿ ಮೃತರಾಗಿದ್ದಾರೆ. ಒಂದೋ ವಿರಾಮ ಅಥವಾ ಕದನ ಯಾವುದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಹೇಳಿ
ಆ ಮೂಲಕ ಹಾರ್ಮುಜ್ ಅನ್ನ ಮತ್ತೆ ಬಂದ್ ಮಾಡಿದೆ ಇರಾನ್. 14 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದಂತಹ ಅಮೆರಿಕ ಎರಡೇ ದಿನದಲ್ಲಿ ಇರಾನ್ನ ಲೆಬನಾನ್ನ ಮೇಲೆ ದಾಳಿ ಮಾಡಿದಾಗ ಮತ್ತೆ ಇದೀಗ ಮೊದಲಿನಂತೆಯೇ ದಾಳಿ ಪ್ರತಿದಾಳಿಗಳು ಆರಂಭವಾಗುತ್ತಾ ಅನ್ನುವ ಅನುಮಾನ ಮೂಡುತ್ತಿದೆ. ವಿರಾಮದಲ್ಲಿ ವಿಶ್ವಾಸ ದ್ರೋಹದ ಸುನಾಮಿ, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿಕಿಡಿಯಾಗಿದೆ. ಸಂಧಾನ ಅಥವಾ ಸಮರ ಒಂದನ್ನ ಆಯ್ಕೆ ಮಾಡಿ ಟ್ರಂಪ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ ಇರಾನ್ ವಿದೇಶಾಂಗ ಸಚಿವ ಕದನ ವಿರಾಮ ಅಥವಾ ಇಸ್ರೇಲ್ ಮೂಲಕ ಅಮೆರಿಕದ ಯುದ್ಧ ಚೆಂಡು ಈಗ ಅಮೆರಿಕ ಅಂಗಳದಲ್ಲಿದೆ, ಜಗತ್ತು ನೋಡುತ್ತಿದೆ. ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ನೋಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕದನ ವಿರಾಮ ಅಂತೇಳಿ ಹೇಳಿ ಎಲ್ಲಾ ದಾಳಿಯನ್ನ ನೀವು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು, ಸೇನೆಯನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಲೆಬನಾನ್ನ ಮೇಲೆ ಇಸ್ರೇಲ್ನ ಮೂಲಕ ನೀವು ದಾಳಿ ಮಾಡಿದ್ದೀರಿ. 80ರಿಂದ 100 ಜನ ಇದರಲ್ಲಿ ಮೃತರಾಗಿದ್ದಾರೆ. ಒಂದೋ ವಿರಾಮ ಅಥವಾ ಕದನ ಯಾವುದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಹೇಳಿ ಆ ಮೂಲಕ ಹಾರ್ಮುಜ್ ಅನ್ನ ಮತ್ತೆ ಬಂದ್ ಮಾಡಿದೆ ಇರಾನ್. 14 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದಂತಹ ಅಮೆರಿಕ ಎರಡೇ ದಿನದಲ್ಲಿ ಇರಾನ್ನ ಲೆಬನಾನ್ನ ಮೇಲೆ ದಾಳಿ ಮಾಡಿದಾಗ ಮತ್ತೆ ಇದೀಗ ಮೊದಲಿನಂತೆಯೇ ದಾಳಿ ಪ್ರತಿದಾಳಿಗಳು ಆರಂಭವಾಗುತ್ತಾ ಅನ್ನುವ ಅನುಮಾನ ಮೂಡುತ್ತಿದೆ. ವಿರಾಮದಲ್ಲಿ ವಿಶ್ವಾಸ ದ್ರೋಹದ ಸುನಾಮಿ, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕಿಡಿಕಿಡಿಯಾಗಿದೆ. ಸಂಧಾನ ಅಥವಾ ಸಮರ ಒಂದನ್ನ ಆಯ್ಕೆ ಮಾಡಿ ಟ್ರಂಪ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ ಇರಾನ್ ವಿದೇಶಾಂಗ ಸಚಿವ ಕದನ ವಿರಾಮ ಅಥವಾ ಇಸ್ರೇಲ್ ಮೂಲಕ ಅಮೆರಿಕದ ಯುದ್ಧ ಚೆಂಡು ಈಗ ಅಮೆರಿಕ ಅಂಗಳದಲ್ಲಿದೆ, ಜಗತ್ತು ನೋಡುತ್ತಿದೆ. ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ನೋಡಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕದನ ವಿರಾಮ ಅಂತೇಳಿ ಹೇಳಿ ಎಲ್ಲಾ ದಾಳಿಯನ್ನ ನೀವು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು, ಸೇನೆಯನ್ನ ವಾಪಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಲೆಬನಾನ್ನ ಮೇಲೆ ಇಸ್ರೇಲ್ನ ಮೂಲಕ ನೀವು ದಾಳಿ ಮಾಡಿದ್ದೀರಿ. 80ರಿಂದ 100 ಜನ ಇದರಲ್ಲಿ ಮೃತರಾಗಿದ್ದಾರೆ. ಒಂದೋ ವಿರಾಮ ಅಥವಾ ಕದನ ಯಾವುದಾದ್ರೂ ಒಂದನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಹೇಳಿ ಆ ಮೂಲಕ ಹಾರ್ಮುಜ್ ಅನ್ನ ಮತ್ತೆ ಬಂದ್ ಮಾಡಿದೆ ಇರಾನ್. 14 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದಂತಹ ಅಮೆರಿಕ ಎರಡೇ ದಿನದಲ್ಲಿ ಇರಾನ್ನ ಲೆಬನಾನ್ನ ಮೇಲೆ ದಾಳಿ ಮಾಡಿದಾಗ ಮತ್ತೆ ಇದೀಗ ಮೊದಲಿನಂತೆಯೇ ದಾಳಿ ಪ್ರತಿದಾಳಿಗಳು ಆರಂಭವಾಗುತ್ತಾ ಅನ್ನುವ ಅನುಮಾನ ಮೂಡುತ್ತಿದೆ.